ಹನುಮಂತ ಗೆಲ್ಲಬೇಕು. ಯಾಕೆ ಸರ್? ಯಾಕೆಂದರೆ ಅವ್ರು ಆಡ್ತಿರೋ ರೀತಿ, ಅವರು ಸಿಂಪ್ಲಿಸಿಟಿ, ಎಲ್ಲರ ಜೊತೆ ಇರೋದು, ಎಲ್ಲರ ಜೊತೆ ಓಡಾಡೋದು, ಅಂದರೆ ಒಬ್ಬರನ್ನೇ ನಂಬ್ಕೊಳಲ್ಲ. ಆಟ ಅಂದರೆ ಬೇರೆಯವ್ರ ಜೊತೆ ಬೇರೆ ಆಟ ಹೆಂಗೆ ಆಡ್ಬೇಕು ಆ ಥರ ಆಡ್ತಿದ್ದಾರೆ. ಬೇರೆ ಯಾವ ಥರ ಫ್ರೆಂಡ್ಸ್ ಯಾವ ಥರ ಇರಬೇಕು ಆ ಥರ ಇರ್ತದೆ. ಬೇರೆಯವರೆಲ್ಲ ಬರೀ ಫ್ರೆಂಡ್ಸೇ ನಂಬ್ಕೊಂಡಿರ್ತಾರೆ. ಲಾಸ್ಟಲ್ಲಿ ಅವ್ರಿಗೆ ಅದೇ ಇದಾಗ್ಬಿಡುತ್ತೆ. ಆದರೆ ಹನುಮಂತ ಹಂಗಲ್ಲ, ಅವ್ನ ಆಟ ಎಲ್ಲ ಆಡಬೇಕಲ್ಲ ಆಡ್ತಿದ್ದಾನೆ. ಅದಕ್ಕೆ ಟಿಕೆಟ್ ಫಿನಾಲೆ ತೊಗೊಂಡು ಲಾಸ್ಟಲ್ಲಿ ನಿಂತವನೆ, ಅವನೇ ಗೆಲ್ಲೋದು. ಒಂದಷ್ಟು ಜನ ಅವ್ರು ಫೇಕು, ಹಾಂ, ಅಂದರೆ ಹನುಮಂತ ಇರೋದೇ ಫೇಕ್ ಆಗಿರೋದು. ಇಲ್ಲ, ಅವ್ರು ಫೇಕ್ ಅಂದರೆ ಒಂದಿನ 2 ದಿನ ಆ ಥರ ಇರ್ಬೋದು. ಇಷ್ಟು ದಿನ ಎಲ್ಲ ಇರೋಕ್ಕಾಗುತ್ತೆ ಫೇಕಲ್ಲಿ? ಇರೋಕ್ಕಾಗಲ್ಲ. ಅವನ ಆಟ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಇಂಟೆಲಿಜೆಂಟ್ ಇದ್ದಾರೆ ನಾನು. ಹಾಂ, ಇದ್ದಾರೆ, ಸ್ಮಾರ್ಟ್ ಇದ್ದಾರೆ. ಧನರಾಜ್ ಅವ್ರ ಜೊತೆ ಸೇರಿಕೊಂಡು, ಅಂದರೆ ಇವ್ರು ಮಾತ್ರ ಅವರಿಂದ ಗೆಲ್ತಾ ಇದ್ದಾರೆ. ಇಲ್ಲ ಹಂಗೇನಿಲ್ಲ. ಅವ್ರ ಆಟ ಅವ್ರು ಆಡ್ತಿದ್ದಾರೆ. ಅವ್ರ ಆಟ ಫ್ರೆಂಡ್ಶಿಪ್ ಎಲ್ಲಿ ಇರಬೇಕಲ್ಲಿದೆ, ಆಟ ಎಲ್ಲಿ ಇರಬೇಕಲ್ಲಿದೆ, ಆಡ್ಕೊಂಡು ಚೆನ್ನಾಗಿ ಆಡ್ತಿದ್ದಾರೆ. ಈ ಸೀಸನ್ ಯಾರು ಗೆಲ್ಲಬಾರ್ದು? ನಿಮ್ಗೆ ಯಾರು ಇಷ್ಟ ಇದೆ? ಯಾರಾದರೂ ಭವ್ಯ ಗೆಲ್ಬಾರ್ದು. ಗೆಲ್ಲಬಾರ್ದು ಯಾಕೆ? ಯಾಕೆಂದರೆ ಅವರು ಸ್ವಲ್ಪ ಓವರಾಗಿ ಇದು ಮಾಡ್ತಾರೆ. ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡ್ಬೋದು. ಯಾರು ತ್ರಿವಿಕ್ರಮ್ ಜೊತೆ ಮಾತ್ರ ಒಬ್ಬರ ಥರನೇ ಸಾಫ್ಟಾಗಿ ಎಲ್ಲರ ಜೊತೆ ಹಂಗೆ ಇದ್ದರೆ ಅವ್ರು ಇನ್ನೂ ಚೆನ್ನಾಗಿ ಆಡ್ಕೊಂಡು ಇನ್ನೂ ಗೆಲ್ಬೋದಾಗಿತ್ತು. ಇಲ್ಲ, ಹೆಂಗೆ ಅನ್ಸೋದು ಈ ಸೀಸನ್ ಹೋಗ್ತದೆ? ಲಾಸ್ಟ್ ಟೈಮೇ ಬೆಟರ್ ಅನಿಸುತ್ತೆ ಈ ಟೈಮ್ಗಿಂತ. ಬಟ್ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಇದೆ. ತ್ರಿವಿಕ್ರಮ್ ಯಾಕೆ ಗೆಲ್ಲಬೇಕು? ಯಾಕೆ ಅಂದರೆ ಅವ್ನು ಚೆನ್ನಾಗಿ ಆಡ್ತಾನೆ, ಅವನಿಗೆ ಎಬಿಲಿಟಿ ಇದೆ. ಸೊ ಯಾರು ಗೆಲ್ಲಬಾರ್ದು ಈ ಜನರಲ್ಲಿ? ಯಾರು ಇಷ್ಟ ಇಲ್ಲ ನನಗೆ ಗೌತಮ್. ಏನಕ್ಕೆ? ಅವರು ಯಾಕೆ ಅಂದರೆ ಅವರು ಆಟದ ಮೇಲೆ ಅಷ್ಟೊಂದು ಫೋಕಸ್ ಇಲ್ಲ, ಬರೀ ಫ್ರೆಂಡ್ಶಿಪ್ ಮೇಲೆ ಇದೆ. ನೀವ್ಯಾರಾದ್ರೂ ನೋಡಿದ್ರಾ? ಯಾರು ಗೆಲ್ಬೇಕು ನಿಮಗೆ? ತ್ರಿವಿಕ್ರಮ್. ಯಾಕೆ? ಯಾಕಂದರೆ ಅವ್ರು ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿ ಆಡ್ತಾರೆ. ಏನೇನು ಚೆನ್ನಾಗಿ ಆಡ್ತಾರೆ, ಏನೇನು ಆಡ್ತಾರೆ ಈ ಥರ ಸಡನ್ನಾಗಿ ಕೇಳಿದ್ರೆ ಯಾರು ಗೆಲ್ಬೇಕು? ತ್ರಿವಿಕ್ರಮ್. ಯಾಕೆ? ಅವ್ರ ಗೇಮ್ ಪ್ಲೇ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಭವ್ಯ ಜೊತೆ ಸೇರಿಕೊಂಡು ಹಾಳಾಗ್ತಿದ್ದಾರೆ. ಅದು ಇವಾಗ ಕಮ್ಮಿ ಮಾಡಿದ್ದಾರೆ ಆ್ಯಕ್ಚುಲಿ. ನೆನ್ನೆ ಶೋಲಿ ಅವ್ರದ್ದು ಗೊತ್ತಾಯಿತು ಎಲ್ಲ, ಅವರು ಮಾರಿ ಹಬ್ಬ ಸ್ಟಾರ್ಟ್ ಆಗಿದೆ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಅವ್ರು ಕಮ್ಮಿ ಮಾಡಿದ್ದಾರೆ ಅನ್ಸುತ್ತೆ. ಈಗ ಅವ್ರು ಸವಸ ಬಿಟ್ಟಿರೋದಕ್ಕೆ ಗೆಲ್ತಾರೆ. ಹಾಂ, ಪಕ್ಕ ಗೆಲ್ತಾರೆ. ನಿಮ್ಗೆ ಯಾರು ಗೆಲ್ಬಾರ್ದು ಅನ್ಸುತ್ತೆ? ಯಾರು ಗೆಲ್ಬಾರ್ದು? ಭವ್ಯ ಓವರ್ ಆ್ಯಕ್ಷನ್. ಬಟ್ ಅವರು ತ್ರಿವಿಕ್ರಮ್ಗೆ ಫ್ರೆಂಡ್ ಅಲ್ಲ? ಹೌದು, ತ್ರಿವಿಕ್ರಮ್ ಇಷ್ಟ ತಾನೆ? ಬಟ್ ಭವ್ಯ ಇಷ್ಟ ಆಗಲ್ಲ. ಭವ್ಯ ಇಷ್ಟ ನಿಮಗೂ ಇಷ್ಟ ಇಲ್ವಾ? ಇಷ್ಟ. ನಿಮಗೆ ಯಾರು ಗೆಲ್ಬೇಕಂತ? ಹನುಮಂತ್. ಯಾರು? ಹನುಮಂತ. ಯಾಕೆ ಇಷ್ಟ? ವೈಲ್ಡ್ ಕಾರ್ಡಿಂದ ಬಂದು ಚೆನ್ನಾಗಿ ಆಡ್ತಿದಾರಲ್ಲ, ಅದಕ್ಕೆ ಇಷ್ಟ. ಒಂದಷ್ಟು ಜನ ಫೇಕ್ ಆಗಿದ್ದಾರೆ ಹನುಮಂತು. ನನಗೆ ನಂಗೆ ಅನಿಸಿಲ್ಲ ಆ ಥರ ಇಲ್ಲ. ಯಾರು ಗೆಲ್ಬಾರ್ದು ಅಂತದ ನಿಮಗೆ? ಆ ಥರ ಏನಿಲ್ಲ. ಯಾರಾದ್ರೂ ಗೆಲ್ಲರು? ಯಾರು ನನಗೆ ಈ ಸೀಸನಲ್ಲಿ ತುಂಬ ಇಷ್ಟ ಅಂದರೆ ಹನುಮಂತ ಅವರು ತುಂಬ ಇಷ್ಟ ನನಗೆ. ಈ ಸಲ ಹನುಮಂತ ಅವರು ಇಲ್ಲಾಂದರೆ ಮೋಕ್ಷಿತ್ ಅವರೇ ಗೆಲ್ಲಿ ಅಂತ ಕೋರ್ಕೊಳ್ತಿದ್ದೀವಿ. ಮತ್ತು ನೆಕ್ಸ್ಟು ಇಯರಿಂದ ಸುದೀಪ್ ಸರ್ ಇರಲ್ಲ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಸೀಸನಲ್ಲಿ. ಸೊ ಸುದೀಪ್ ಸರ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕೆಂದರೆ ಅವ್ರಿಗೋಸ್ಕರ ನಾವು ಆಲ್ಮೋಸ್ಟ್ ನೋಡೋ ಸ್ಯಾಟರ್ಡೆ ಸಂಡೇ ಅವ್ರಿಲ್ಲಂದರೆ ನಮಗೆ ತುಂಬ ಬೇಜಾರಾಗುತ್ತೆ. ಮತ್ತು ಹನುಮಂತ ಅವರೇ ಗೆಲ್ಲಿ, ಅವ್ರು ಒಳ್ಳೆ ಮನಸ್ಸಿಗೆ ಒಳ್ಳೇದಾಗಲಿ. ಯಾಕೆ ಹನುಮಂತ ಅವ್ರು ಇಷ್ಟ ಆಗ್ತಾರೆ ನಿಮಗೆ? ಹನುಮಂತವ್ರು ಅಂದರೆ ಅವರು ಕರೆಕ್ಟಾಗಿ ಆಟಾಡ್ತಿದ್ದಾರೆ, ನ್ಯಾಯ ರೀತಿಯಿಂದನೇ ಆಟಾಡ್ತಿದ್ದಾರೆ, ಆಟದಲ್ಲೂ ಸೈ ಆಗಿದ್ದಾರೆ, ಚೆನ್ನಾಗಿ ಆಟಾಡ್ತಿದ್ದಾರೆ. ಸೊ ಅವರನ್ನೇ ನಮಗೆ ತುಂಬ ಇಷ್ಟ. ಅಂದರೆ ಒಂದಷ್ಟು ಜನ ಫೇಕ್ ಅನ್ಸ್ತಾರೆ, ನಿಮ್ಗೆ ಅನಿಸಿಲ್ವಾ? ಫೇಕ್ ಅನಿಸ್ತಾರೆ, ಬಟ್ ಅದು ಅವ್ರಿಗೆ ಹಂಗೆ ಅನಿಸ್ಬೋದೇನೋ, ನಮಗೆ ಆ ಥರ ಇಲ್ಲ. ಬಟ್ ನೋಡೋರ ಕಣ್ಣಿಗೆ ಅವ್ರು ಒಳ್ಳೆಯವರಾಗೆ ಕಾಣಿಸ್ತಿದ್ದಾರೆ, ಒಳ್ಳೆ ಮನಸ್ಸಿಗೆ ಒಳ್ಳೇದೇ ಆಗಲಿ. ಮುಗ್ದೊಂಥರ ಒಳ್ಳೆ ಒಂಥರ ಆ್ಯಕ್ಟ್ ಮಾಡ್ತಿದ್ದಾರೆ. ಇಲ್ಲ ಆ್ಯಕ್ಟಿಂಗ್ ಏನೂ ಇಲ್ಲ, ಅವರಲ್ಲಿ ಏನಿದೆ ಅವ್ರ ತನ ಅವ್ರು ತೋರಿಸ್ಕೊತಿದ್ದಾರೆ. ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ. ಅವರೇ ಗೆಲ್ಲಬೇಕು. ಈ ಒಬ್ಬ ಕಂಟೆಸ್ಟೆಂಟ್ ನನಗೆ ಗೆಲ್ಲಬಾರ್ದು, ಇಷ್ಟ ಇಲ್ಲ, ಚೆನ್ನಾಗಿ ಆಡ್ತಿಲ್ಲ ಅಂತ ಯಾರಂತ? ಗೌತಮಿ ಅವರು. ಯಾಕೆ? ಗೌತಮಿ ಅವರು ಏನೋ ಯಾವಾಗಲೂ ಪಾಸಿಟಿವ್ ಅಂತಾರೆ, ಬಟ್ ಪಾಸಿಟಿವ್ ಆಗಿ ಅವ್ರು ಇಲ್ಲ. ಅದು ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ. ಮಂಜಣ್ಣನ ಅವ್ರ ಇದರಿಂದ ದೂರ ಆದರೆ ಅವರು ಸೀಸನ್ ಬರ್ಬೋದೇನೋ, ರನ್ನರ್ ಅಪ್ ಆಗ್ಬೋದೇನೋ ಅನ್ನೋ ಆಸೆ ಇದೆ. ಅಂದರೆ ಅವರಿಂದ ಮಂಜಣ್ಣ ಗೇಮ್ಗೆ ಎಫೆಕ್ಟ್ ಆಗ್ತಿದೆ. ಹೌದು, ಮಂಜಣ್ಣಂಗೆ ಎಫೆಕ್ಟ್ ಆಗ್ತಿದೆ. ಬಟ್ ಮಂಜಣ್ಣ ಚೆನ್ನಾಗಿ ಆಟಾಡ್ತಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅವರು ಸೀಸನ್ 11ಗೆ ರನ್ನರ್ ಅಪ್ ಆಗಿ ಬರ್ಬೋದೇನೋ ಅಂತ ಅನಿಸ್ತಿದೆ. ಟಾಪ್ 5 ಯಾಕೆ ಬರ್ಬೋದು? ಟಾಪ್ 5 ಧನರಾಜ್ ಅವ್ರು ಬರ್ಬೋದು. ಧನರಾಜು, ತ್ರಿವಿಕ್ರಮ್ ಅವರು, ಮತ್ತು ಮೋಕ್ಷಿತ್ ಅವರು, ಹನುಮಂತು, ಮಂಜಣ್ಣ, ಇಷ್ಟು ಜನ ಇರ್ತಾರೆ ಪಕ್ಕ. ಇಷ್ಟ ಆಗ್ತಿದೆ ಸೀಸನ್ ಇದು? ತುಂಬ ಇಷ್ಟ ಆಯಿತು ಸರ್, ತುಂಬ ಅಂದರೆ ತುಂಬ ಇಷ್ಟ ಆಗ್ತಿದೆ ನಮಗೆ. ಆ್ಯಕ್ಚುಲಿ ಹೇಳ್ತಾ ಇದ್ದೀವಲ್ಲ, ಹನುಮಂತ ಅಣ್ಣ ಅವರು ತುಂಬ ಚೆನ್ನಾಗಿ ಆಟಾಡ್ತಿದ್ದಾರೆ. ಮತ್ತು ಸುದೀಪ್ ಸರ್ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಸುದೀಪ್ ಸರ್ ಅಂದರೆ ತುಂಬ ಇಷ್ಟ ನಮಗೆ. ಸುದೀಪ್ ಸರ್ ಅವ್ರ ವಾಯ್ಸು ಮತ್ತು ಅವ್ರು ಆಡೋ ಹಾಡು, ಅವ್ರ ಡೈಲಾಗ್ಸ್ ಎಲ್ಲ ನನಗೆ ತುಂಬ ಇಷ್ಟ. ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ನೆಕ್ಸ್ಟ್ ಸೀಸನ್ ಅವರೇ ಬರಲಿ ಅಂತ ಇಷ್ಟಪಡ್ತಾ ಇದ್ದೀವಿ ಸರ್. ಅವ್ರು ಇಲ್ಲಾಂದರೆ ಸೀಸನ್ ನೋಡೋಕ್ಕೆ ಇಷ್ಟ ಇರಲ್ಲ ನಮಗೆ. ಸೊ ಅವರೇ ಇರಬೇಕು. ಅದೇ ಧನರಾಜ ಅವರು, ಇಲ್ಲಾಂದರೆ ಹನುಮಂತು, ಮೋಕ್ಷಿತ, ಇವರನ್ನೇ ತುಂಬ ಇಷ್ಟ, ಗೆಲ್ಲಬೇಕು. ಬಿಗ್ ಬಾಸ್ ನೋಡೋದಿರಲ್ಲ, ಯಾರು ಇಷ್ಟ ಆಗ್ತಾರೆ? ಹನುಮಂತು. ಯಾಕೆ ಸರ್? ಯಾಕೆ ಅವ್ರು ಇಷ್ಟ ಆಗ್ತಾರೆ? ಅವರು ಸರಿಗಮಪಗೂ ಬಂದಿದ್ರು, ಅಲ್ಲೂ ಚೆನ್ನಾಗಿ ಸಾಂಗ್ಸ್ ಆಡ್ತಿದ್ರು, ಇಲ್ಲೂ ಎಲ್ಲ ಚೆನ್ನಾಗಿ ಸಾಂಗ್ಸ್ ಆಡ್ತವ್ರೆ. ಅವ್ರ ಕಂಟೆಸ್ಟೆಂಟು ಒಳ್ಳೆ ಕಂಟೆಸ್ಟೆಂಟು, ಚೆನ್ನಾಗಿ ಆಡ್ತಿದ್ದಾರೆ, ಅದಕ್ಕೋಸ್ಕರ ಅವ್ರು ಇಷ್ಟ. ಯಾಕೆ ಇಷ್ಟ ಆಗ್ತಾರೆ ನಿಮಗೆ? ಯಾವ ವ್ಯಕ್ತಿತ್ವ ಅವರು ನಿಮಗೆ ಇಷ್ಟ ಆಗ್ತಾರೆ? ಅವ್ರ ವ್ಯಕ್ತಿತ್ವ ತುಂಬ ಸಿಂಪಲ್ ಮನುಷ್ಯ. ಅವನು ನೋಡೋಕ್ಕೆ ಒಂಥರ ಚೆನ್ನಾಗಿ ಆಡ್ತಾ ಇದ್ದಾನೆ. ಅಲ್ಲಿರೋರ್ಗಿಂತ ಎಲ್ಲರಿಗಿಂತ ಮೈಂಡ್ ಗೇಮಲ್ಲಿ ಚೆನ್ನಾಗಿದ್ದಾನೆ ಅವನು, ಅದಕ್ಕೋಸ್ಕರ ಅವನಂದ್ರೆ ಇಷ್ಟ. ಅಂದರೆ ಜನ ಮುಗ್ಧ ಅಂತ ಹೇಳ್ತಾ ಇರ್ತಾರೆ,
ಬಟ್ ಹಿಂಗೆ ಸ್ಮಾರ್ಟ್ ಆಗೂ ಇರ್ತಾರೆ ಹೆಂಗೆ ಅನ್ಸುತ್ತೆ ಸ್ಮಾರ್ಟಾಗಿ ಆಡ್ತಾ ಇದ್ದಾನೆ ಅವನು, ಮುಗ್ಧ ಅಲ್ಲ. ಅವ್ನು ತೋರಿಸ್ಕೊಂತಿರೋದು ಅಷ್ಟೇ ಮುಗ್ಧ ಅಂತ. ಅವ್ನು ಸ್ಮಾರ್ಟ್ ಪ್ಲೇ ಮಾಡ್ತಾ ಇದ್ದಾನೆ ಅಲ್ಲಿ, ಅದಕ್ಕೋಸ್ಕರ ಅವ್ನು ಇಷ್ಟ. ಅಂದರೆ ರಿಯಲ್ ಅಲ್ಲ, ಫೇಕ್ ಆಗಿರೋದು, ಎಲ್ಲರಿಗೂ ನಂಬಿಸ್ಕೊಂಡು ಮುಗ್ಧಾನ ಥರ ಇರೋದು ಅಂತ ಆ ಥರ ಏನಿಲ್ಲ ಅವನು, ಹಂಗೆ ಅನ್ಸಿದ್ಯಾ ಅಂತ ನಮ್ಗೆ ಯಾವ ಆ ಥರ ಏನು ಅನಿಸಿಲ್ಲ. ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಆಡ್ತಾ ಇದ್ದಾನೆ. ಅವರೇ ಗೆಲ್ಬೇಕಂತ ನಿಮಗೆ ಹಾಂ, ಅವನೇ ಗೆಲ್ತಾನೆ, ಗೆಲ್ಬೇಕಲ್ಲ, ಅವನೇ ಗೆಲ್ತಾನೆ. ಹೆಂಗೆ ಹೇಳ್ತೀರಾ? ಈಗ ಟಿಕೆಟ್ ಫಿನಲ್ ಟಾಸ್ಕ್ ಗೆದ್ದಿರೋದು ಅವನೇ ಅಲ್ವಾ, ಅದಕ್ಕೋಸ್ಕರ ಅವನೇ ಗೆಲ್ತಾನೆ. ಓಕೆ, ಯಾರು ಗೆಲ್ಬಾರ್ದು ಸರ್? ಈ ಕ್ಯಾಂಡಿಡೇಟ್ ನಮ್ಗೆ ಇಷ್ಟನೇ ಇಲ್ಲ, ಇರಿಟೇಟ್ ಆಗುತ್ತೆ ನೋಡೋಕ್ಕೆ ಅಂದರೆ ಯಾರು? ಭವ್ಯ ಗೌಡದು ಯಾಕೆ? ಅವಳು ಆಡೋದು ಒಂಥರ ಆ ಥರ ಒಂದ್ಸತಿ ಆ ಥರ ಇರುತ್ತೆ, ಅದಕ್ಕೋಸ್ಕರ ಅವಳು ಗೆಲ್ಬಾರ್ದು. ಏನು ಯಾವ ಕಾರಣಕ್ಕೆ ಅವಳು ಅಂದರೆ ಅಷ್ಟು ಇಷ್ಟ? ಇರಿಟೇಷನ್, ಅದಕ್ಕೋಸ್ಕರ ಅವಳು ಗೆಲ್ಬಾರ್ದು. ಅದು ಬಿಟ್ಟು ಬೇರೆ ಏನಿಲ್ಲ, ಬೇರೆ ಬೇರೆ ಏನಿಲ್ಲ. ಬಗ್ಗೆ ಹೇಳೋದು ಬೇರೆ ಕ್ಯಾಂಡಿಡೇಟ್ಸ್ ಬಗ್ಗೆ ಏನಿಲ್ಲ. ಬಿಗ್ ಬಾಸ್ ನೋಡ್ತಾ ಇರೋದು ಹನುಮಂತುಗೆ, ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾನೆ, ಅವನಿಗೋಸ್ಕರ ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ಅದು ಬಿಟ್ಟರೆ ಮೊದಲೇ ಅವ್ನು ಕಂಟೆಂಟ್ ಇರ್ತಿರಲಿಲ್ಲ, ಏನಿರ್ತಿರಲಿಲ್ಲ, ನೋಡೋಕೆ ಇಷ್ಟ ಆಗ್ತಿರಲಿಲ್ಲ. ಈಗ ಒಂಥರ ಕಂಟೆಂಟ್ ಇರುತ್ತೆ, ಅವ್ನು ಕಾಮಿಡಿ ಮಾಡ್ತಾ ಇರ್ತಾನೆ ಅವ್ನ ಫ್ರೆಂಡ್ ಜೊತೆ ಸೇರಿ, ಅದಕ್ಕೋಸ್ಕರ ನೋಡಬೇಕು ಅಂತ. ಅಂದರೆ ಹನುಮಂತು ವೈಲ್ಡ್ ಕಾರ್ಡಲ್ಲಿ ಬಂದಿದ್ದು ಅಂತ ಹೇಳ್ತಾರೆ, ಅಂದರೆ ಗೆಲ್ಸಲ್ಲ ಆ ಥರದೊಂದು ಗೆಲ್ಲಿಸ್ತಾರೆ, ಇದು ಅಭಿಪ್ರಾಯ. ಓಟ್ ಹಾಕ್ತಾರೆ ಜನ, ಆಡ್ತಾರೆ ಚೆನ್ನಾಗಿ, ಅದಕ್ಕೋಸ್ಕರ ಗೆದ್ದೇ ಗೆಲ್ತಾನೆ, ಗೆಲ್ತಾರೆ ಅನ್ಸುತ್ತೆ. ಗೆಲ್ತಾನೆ ಕನ್ಫರ್ಮ್. ಯಾರು ಗೆಲ್ಲಬಾರ್ದು, ಗೆಲ್ಲಬೇಕು. ಗೆಲ್ಲಿ, ಅದು ಬೇಡ ಅಂತಲ್ಲ, ಅವಳು ಒಂಥರ ರಿಜಿಸ್ಟ್ರೇಷನ್ ಅಷ್ಟೇ ಅಲ್ಲಿ, ಅದು ಬಿಟ್ಟರೆ ಬೇರೇನಿಲ್ಲ. ಇಷ್ಟ ಆಗ್ತಾ ಇರೋದಾ? ಆಬ್ವಿಯಸ್ ಹನುಮಂತನೇ. ತುಂಬ ಸಿಂಪಲ್ಲು, ಚಿಕ್ಕ ಹಳ್ಳಿನ ಬಂದಿರೋದು, ತುಂಬ ಗ್ರೋತ್ ಆಗಿದ್ದಾನೆ, ಹಾಗಾಗಿ ಹನುಮಂತು. ಮತ್ತು ಅದೇ ಅವನು ಮುಗ್ಧಾನ ಇಲ್ಲ ಮುಗ್ಧನ ಥರ ಆ್ಯಕ್ಟ್ ಮಾಡ್ತಾ ಏನೋ ಗೊತ್ತಿಲ್ಲ, ಬಟ್ ಅಂದರೆ ತೋರಿಸ್ಕೊತಾ ಇರೋದು ಅವ್ನು ಮುಗ್ಧ ಅಂತ, ಬಟ್ ಅವ್ನು ಮುಗ್ಧ ಅಲ್ಲ ಅಂತ ನಾವು ಅಂದ್ಕೊಂಡಿರೋದು. ಸ್ಮಾರ್ಟಾಗಿ ಪ್ಲೇ ಮಾಡ್ತಿದ್ದಾರೆ. ಹಾಂ, ಸ್ಮಾರ್ಟಾಗಿ ಪ್ಲೇ ಮಾಡ್ತಾ ಇದ್ದಾರೆ. ಅಂದರೆ ಒಂದು 2-3 ಶೋ ಆಲ್ರೆಡಿ ಗೆದ್ದುಬಿಟ್ಟಿದ್ದಾರೆ, ಈ ಶೋನು ಗೆಲ್ಸಲ್ಲ ಜನರಿಂದ ಏನಾದರೂ. ಯಾಕೆ ಜನರು ಅದನ್ನೇ ಪಾಸಿಟಿವ್ ಆಗಿ ತೊಗೋಬೋದಲ್ಲ. ಎಲ್ಲರನ್ನೂ ಇವರೆಲ್ಲ ಪಾಸಿಟಿವ್ ಆಗಿ, ಇವರೆಲ್ಲ ಸೆಲೆಬ್ರಿಟಿಗಳು, ಅವ್ರನ್ನೇನೇ ಗೆಲ್ಲಿಸ್ಬೇಕು, ಕಾಮನ್ ಮ್ಯಾನ್ನ ಗೆಲ್ಲಿಸ್ಬೋದಲ್ವಾ, ಹಂಗಾಗಿ ಹನುಮಂತನ ಗೆಲ್ಲಿಸ್ಬೋದು ಅಂತ ಎಲ್ಲ ಜನರು. ಹಂಗಾಗಿ ಓಕೆ, ಯಾರು ನಿಮ್ಗೆ ಇಷ್ಟ ಇಲ್ಲ, ಇರಿಟೇಟ್ ಆಗುತ್ತೆ ಈ ಒಂದು ಕ್ಯಾಂಡಿಡೇಟ್ ಯಾಕಾದರೂ ಇದಾರೋ ಬಿಗ್ ಬಾಸಲ್ಲಿ ನೋಡಿ? ಮಂಜು ಯಾಕೆ? ಸುಮ್ಮನೆ ಜಗಳ ಮಾಡೋದು, ಅನ್ನೆಸೆಸರಿ ಜಗಳ ಮಾಡೋದು, ಅಲ್ಲಿ ಪಾಯಿಂಟೇ ಇರಲ್ಲ, ಆ ಥರ ಇರಿಟೇಷನ್ ಒಂಥರ. ಮಂಜು ಬಿಟ್ಟರೆ ಭವ್ಯಗೌಡ ಭವ್ಯಗೌಡ ಏನಕ್ಕೆ ನಾನ್ ಸೆನ್ಸ್ ಆಗಿ ಸುಮ್ಮನೆ ಅವ್ರದ್ದೇ ತಪ್ಪಿಸ್ಕೊಂಡು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದು, ಪಾಯಿಂಟೇ ಇಲ್ಲ ಅದರಲ್ಲಿ ಮಾತಾಡೋದ್ರಲ್ಲಿ. ಅಂದರೆ ಭವ್ಯದಿಂದ ತ್ರಿವಿಕ್ರಮ್ ಗೇಮ್ಗೆ ಏನಾದರೂ ಎಫೆಕ್ಟ್ ಆಗ್ತಿದೆ ನಿಮ್ಗೆ? ಅವರಿಬ್ರು ಸೇಫ್ ಗೇಮ್ ಪ್ಲೇ ಮಾಡ್ತಾ ಇದ್ದಾರೆ ನಮಗೆ, ತ್ರಿವಿಕ್ರಮ ಭವ್ಯಗೌಡ ಇಬ್ಬರು ಗೆಲ್ಬಾರ್ದು ಅಂತ ನಿಮ್ಗೆ. ಈ ಸೀಸನ್ ಬಿಗ್ ಬಾಸ್ ನೋಡಿದ್ರೆ ನಿಮ್ಗೆ ಏನಂತಿದೆ? ಲಾಸ್ಟ್ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆಯಾ, ಮಜಾ ಅನಿಸ್ತಾ ಇದೆ ನಿಮಗೆ? ಅಷ್ಟೊಂದು ಎಂಟರ್ಟೈನ್ಮೆಂಟ್ ಅಂತ ಇದು ತುಂಬ ಇತ್ತು, ಆ ಥರ ಎಂಟರ್ಟೈನ್ಮೆಂಟ್ ಆಗಿ ಯಾರು ಇಲ್ಲ ಈ ಸರ್. ಈ ಸೀಸನ್ ಏನಾಗಿಲ್ಲ. ನೆಕ್ಸ್ಟ್ ಸೀಸನಲ್ಲಿ ಬಿಗ್ ಬಾಸ್ ಅಂದರೆ ಸುದೀಪ್ ಅವರು ಹೋಸ್ಟ್ ಮಾಡಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ನಿಮ್ಗೇನು ಅನಿಸುತ್ತೆ? ಆಗತ್ತೆ, ಎಲ್ಲರಿಗೂ ಬರಲ್ಲ, ಬಟ್ ಅಂಥ ಕ್ಯಾಂಡಿಡೇಟ್ನ ತರಬೇಕು, ಯಾರನ್ನ ತರ್ತಾರೆ ಗೊತ್ತಿಲ್ಲ. ಮಿಸ್ ಮಾಡ್ಕೋತೀರಾ ನೀವು ಸುದೀಪ್? ಹೌದೌದು, ಆಬ್ವಿಯಸ್ ನಾವೆಲ್ಲ ಇಡೀ ಕರ್ನಾಟಕ ಮಿಸ್ ಮಾಡ್ಕೋತಾರೆ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಅದರಲ್ಲಿ. ಏನು ಹೇಳ್ತೀರಾ ಸುದೀಪ್ ಅವ್ರಿಗೆ ನೆಕ್ಸ್ಟ್ ಸೀಸನ್ ಮಾಡಿ ಅಂತ? ಅವ್ರು ಸ್ಟೇಟ್ಮೆಂಟ್ ಕೊಟ್ಮೇಲೆ ಮಾಡಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಮೇಲೆ ಏನು ಹೇಳೋಕ್ಕಾಗತ್ತೆ? ಅದ್ರಾಗ ಏನೋ ಬಿಡ್ತಾ ಇಲ್ಲ ಚಾನಲ್ ಅವ್ರು ಏನೋ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ತೊಗೋಬೇಕು, ತಿರ್ಗಾ ಅವ್ರನ್ನ ಬಿಟ್ಟರೆ ನನ್ನ ಅಂಥ ಒಳ್ಳೆ ಆ್ಯಂಕರ್ ಯಾರು ಬರಲ್ಲ ತಿರ್ಗಾ. ಅವರೇ ಇರಬೇಕಂತ. ಹೌದು, ಆಬ್ವಿಯಸ್ಲಿ ಅವರೇ ಇರಬೇಕು, ಅವ್ರನ್ನ ಬಿಟ್ಟರೆ ಬಿಗ್ ಬಾಸ್ಗೆ ಯಾರು ಸೂಟ್ ಆಗಲ್ಲ, ಹಂಗಾಗಿ. ಥ್ಯಾಂಕ್ ಯು. ತ್ರಿವಿಕ್ರಮ್ ಯಾಕೆ? ಏನೋ ಅವರು ಇರೋ ರೀತಿಯೆಲ್ಲ ಇಷ್ಟ ಆಯಿತು, ಕರೆಕ್ಟ್ ಅನಿಸುತ್ತೆ. ಅವ್ರು ಹೇಳ್ಬೇಕು ಅದನ್ನೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಸೊ ಅದಕ್ಕೆ ತ್ರಿವಿಕ್ರಮ್. ಅವ್ರ ಗೇಮ್ಗೆ ದಿವ್ಯಾ ಅವರು ಏನಾದರೂ ಭವ್ಯ ಅವರು ಏನಾದರೂ ಪ್ರಾಬ್ಲಮ್ ಅನ್ಸುತ್ತಾ ನಿಮಗೆ ಅವರಿಂದ? ಸ್ವಲ್ಪ ಆಗಿದೆ, ಬಟ್ ಆದ್ರೂ ಅವ್ರ ಫ್ರೆಂಡ್ಶಿಪ್ ಏನು ಡಸಂಟ್ ಮ್ಯಾಟರ್ ಅವ್ರು ವಿನ್ ಆಗೋಕ್ಕೆ ಅಂತ ನಂಗೆ ಅನಿಸುತ್ತೆ. ಯಾರು ಈ ಸೀಸನಲ್ಲಿ ನಿಮಗೆ ಇರಿಟೇಟ್ ಮಾಡೋದು? ಅಂದರೆ ಈ ಕಂಟೆಸ್ಟೆಂಟ್ ಇರಲೇಬಾರ್ದು, ಚೈತ್ರ ಇದ್ದರು, ಅವ್ರು ಹೋದ್ರು. ಯಾರು ಗೆಲ್ಬಾರ್ದು ಅನ್ಸುತ್ತೆ ಈಗ ಇರೋರಲ್ಲಿ? ಗೌತಮಿ ಯಾಕೆ? ಏನೋ ತುಂಬ ಪಾಸಿಟಿವ್ ಅಂದ್ಕೊಂಡು ನನಗೇನೋ ಅಷ್ಟು ಅನಿಸ್ತಾ ಇಲ್ಲ. ಸೊ ಅವ್ರು ಇರ್ಬಾರ್ದು. ನಿಮಗೆ ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ಬಗ್ಗೆ ಎಷ್ಟು ಅನ್ಸುತ್ತೆ? ಚೆನ್ನಾಗಿದೆ ಅಂತ? ಲಾಸ್ಟ್ ಸೀಸನ್ ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ, ಬಟ್ ಈ ಸೀಸನು ಚೆನ್ನಾಗಿರ್ತಾ ಇತ್ತು, ಏನೋ ಶಿಶಿರ್ ಬೇಗ ಹೋಗಿಬಿಟ್ರು, ಅದೊಂದು ಡಿಸಪಾಯಿಂಟ್ಮೆಂಟ್ ಇದೆ. ಶಿಶಿರ್ ಅವ್ರು ಇಷ್ಟ ಆಗಿದ್ರಾ? ಹಾಂ, ಆ್ಯಂಡ್ ಯಾರು ಧರ್ಮ ಅವ್ರು ಕೂಡ ಇಷ್ಟ ಆಗಿದ್ರು. ಧರ್ಮ ಸ್ಟಾರ್ಟಿಂಗ್ ನಿಮ್ಗೆ ಯಾರು ಇಷ್ಟ ಆಗ್ತದೆ? ತ್ರಿವಿಕ್ರಮ್. ಯಾಕೆ? ಅಂದರೆ ಅವ್ನ ಗೇಮ್ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ, ಅವ್ರಿಗೇನು ಅನಿಸುತ್ತೋ ಅದನ್ನು ಹೇಳ್ತಾರೆ, ಹಂಗಾಗಿ ಇಷ್ಟ. ಯಾರು ಇಷ್ಟ ಆಗಲ್ಲ ನಿಮಗೆ? ಯಾರು ಈ ಕಂಡೀಷನ್ ಗೆಲ್ಲಬಾರ್ದು, ಇರಿಟೇಟ್ ಆಗ್ತದೆ ನೀವು ನೋಡೋಕ್ಕೆ? ಗೌತಮಿ, ಮಂಜುನ್. ಯಾಕೆ? ಏನು ಅವ್ರ ಫ್ರೆಂಡ್ಶಿಪ್ ತುಂಬ ಓವರ್ ಅನಿಸುತ್ತೆ, ಬೇಕಂತಲೇ ಟಾರ್ಗೆಟ್ ಮಾಡ್ತಾರೆ ಎಲ್ಲರನ್ನೂ, ಹಾಗಾಗಿ. ನಿಮ್ಗೆ ಅನ್ಸಿದ್ಯಾ ತ್ರಿವಿಕ್ರಮ್ ಗೇಮಲ್ಲಿ ಭವ್ಯ ಅವರಿಂದ? ಇಲ್ಲ ಅವರಿಬ್ಬರು ಇಂಡಿಪೆಂಡೆಂಟಾಗಿ ಆಡ್ತಾ ಇದ್ದಾರೆ, ಏನು ಅವರಿಬ್ಬರಿಂದ ಎಫೆಕ್ಟ್ ಏನು ಆಗ್ತಿಲ್ಲ ಅವರಿಬ್ಬರು ಫ್ರೆಂಡ್ಶಿಪ್. ಇವ್ರು ಗೆಲ್ಬೇಕು? ಹೌದು, ತ್ರಿವಿಕ್ರಮ್ ಗೆಲ್ಲಬೇಕು, ಅವರೇ ಗೆಲ್ಲಬಹುದು.